ನಮಸ್ಕಾರ ಗಾಯ್ಸ್, ಇನ್ನೊಂದು ಬ್ಲಾಗ್ಗೆ. ಇವಾಗ ಸ್ನಾನ ಎಲ್ಲ ಆಯಿತು. ಸ್ನಾನ ಮಾಡಿಕೊಂಡು ಇವಾಗ ರೆಡಿ ಆಗ್ತೀನಿ. ರೆಡಿಯಾಗಿ ಮೋಸ್ಟ್ಲಿ ನಾವು ಅಪ್ಪನ ಡ್ರಾಪ್ ಮಾಡಿ ಬಂದು ನಾಷ್ಟ ಮಾಡಿ ಮತ್ತೆ ಕಾಲೇಜ್ಗೆ ಹೋಗ್ಬೇಕನ್ಸುತ್ತೆ ಅಷ್ಟೇ. ನೋಡಿ, ನಮ್ಮಮ್ಮ ಹೊರಗಡೆ ಗಾಡಿ ನಿಲ್ಲಿಸು ಅಂತ ಹೇಳಿದ್ರು. ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಡು ನಿಂತವನೆ. ಹಂಗೆ ಕೈಯಲ್ಲಿ ನಿಲ್ಸಿದ್ರೆ ಏನಾಗಿರೋದು, ಫುಲ್ ಸ್ಟಾರ್ಟ್ ಮಾಡಿಕೊಂಡು ಹಂಗೆ ನಿಲ್ಲಿಸ್ತವನೆ. ಆಫ್ ಮಾಡಿಕೊಂಡೇ ನಿಲ್ಸಿದ್ರೆ ಏನಾಗಿರೋದು. ರೆಡಿ ಆಗಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ತಮ್ಮಂದು ಟಿ ಶರ್ಟು. ಅದನ್ನೇ ಹಾಕ್ಕೊಳ್ಳೋಣ ಅಂತ ಇವತ್ತೊಂದು ದಿವಸ ಇದೆ. ಅಷ್ಟರಲ್ಲಿ ನಮ್ಮ ತಮ್ಮ ಫುಲ್ಲು ನಮ್ಮ ಅಮ್ಮನ ಹತ್ರ ಹೇಳ್ತವನೆ. ನೋಡಿ, ಟಿ ಶರ್ಟ್ ನಾನು ಹಾಕ್ಕೊಂಡಿದ್ದಕ್ಕೆ ಮಾತಾಡಿಸ್ತಾನೆ ಇಲ್ಲ. ಹಂಗೆ ಬಾಟ್ಲ್ ಹಂಗೆ ತುಂಬ್ಕೋತಾವ ನನಗೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇವಾಗ ಗಾಡಿ ಹೊರಗಡೆ ಹೋಗಿ ತೆಗೆದು ನಿಲ್ಲಿಸು, ಒಂದು ಸ್ವಲ್ಪ ಬರೆಸ್ಬೇಕು. ಬನ್ನಿ ಹೋಗೋಣ. ಗಾಡಿ ತೆಗಿಯೋಣ ಅಂತ ಬಂದೆ, ಕೀನೇ ಮೇಲೆ ಮರ್ತೆ ಬಂದು ಇವಾಗ ಮತ್ತೆ ವಾಪಸ್ ಮೇಲೆ ಹೋಗ್ಬೇಕು. ಇವಾಗ ಇನ್ನೊಂದ್ಸಲ ಮೇಲೆ ಹೋಗಿ ಗಾಡಿ ಕೀ ಎತ್ಕೊಂಡು ಬಂದೆ. ನಮ್ಮದು ಗಾಡಿ ಹಾಕೊಳ್ಳೋದು ಈ ಥರ ಈ ಕಡೆಯಿಂದ ಎತ್ತಿಡೋದಿದೆ. ಈ ಕಡೆಯಿಂದ ಎತ್ತಿಡಬೇಕು. ನಾರ್ಮಲಾಗಿ ಹಾಕೋಕ್ಕಾಗಲ್ಲ ಈ ಥರ. ಇಲ್ಲಿ ಬಂದು ಎತ್ತಿಡ್ಬೇಕು ಆ ಕಡೆಗೆ. ಇನ್ನೊಂದು ಸ್ವಲ್ಪ ಗಾಡಿ ನೀಟಾಗಿ ಒಂದು ಸ್ವಲ್ಪ ಬರೆಸ್ಬೇಕು ಬಟ್ಟೆ ತೊಗೊಂಡು. ರೆಡಿಯಾಗಿದ್ದೆ. ಇವಾಗ ಜಸ್ಟ್ ಕೊಂಡು ಇಲ್ಲಿ ಕೂತಿದ್ದೆ ಬೆಡ್ ಮೇಲೆ. ನಮ್ಮಮ್ಮ ಫುಲ್ಲು ಬೈತವ್ರು ನನಗೆ. ಇವತ್ತು ಟೆಸ್ಟ್ ಇದೆ, ನೋಡೋಣ ಹೆಂಗೆ ಬರೀತಾನಂತ. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಎಲ್ಲಾದರೂ ಮುಖ ಮುಚ್ಕೊಂಡು ಒಳಗಡೆ ಆದರೂ ಹೊರಗಡೆ ಆದರೂ ಹೋಗ್ತಾನೆ ಅವನು. ಇವನು ವೀಡಿಯೋ ಮಾಡೋಕ್ಕೆ ಹೋಗಿ ನನ್ನ ಫೋನೇ ಹೋಗಿ ಹಾಕ್ಸ್ಕೊತಿದ್ದೆ. ಇವಾಗ ಹೋಗ್ತಿದ್ದೆ, ನಮ್ಮಮ್ಮ ಅದೇನೋ ಬ್ಲ್ಯಾಕ್ ಮೇಲ್ ಮಾಡ್ತವ್ರು ನನ್ನ. ಇವಾಗ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅದೇನೋ ಒಂದು ಸ್ವಲ್ಪ ಅಮೌಂಟ್ ಪೇ ಮಾಡಬೇಕು ಅಂತ. ನಾನು ಹೋಗಲಿಲ್ಲ ಅಂದರೆ ನಾನು ಬೈಕ್ ತೊಗೊಂಡು ಹೋಗ್ತಿದ್ದೀನಿ, ನಮ್ಮ ಅಪ್ಪಂಗೆ ಹೇಳ್ತಾರಂತದನ್ನ. ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ತವ್ರ ಅಂದರೆ ಯಪ್ಪ ಅನ್ಸ್ಬಿಡ್ತು ನನಗೆ. ಸೊ ಗೈಸ್, ನಮ್ಮ ತಮ್ಮನ ಸ್ಕೂಲಿಂದ ಬರೋಕ್ಕೆ 9 ಗಂಟೆ ಆಯಿತು. ಇವಾಗ ಹೋಗ್ತಾಯಿದ್ದೀನಿ ಕಾಲೇಜ್ಗೆ. ಇವಾಗ ಬ್ರೇಕ್ ಇತ್ತು. ಬ್ರೇಕಲ್ಲಿ ಗ್ರೌಂಡಲ್ಲಿ ಕೂತಿದ್ವಿ. ನಮ್ಮ ಫ್ರೆಂಡು ಸ್ನ್ಯಾಪ್ ಹಾಕೋಣ ಅಂತ ತೆಗ್ದಿದ್ದ ಫೋನು. ಇವಾಗ ಕಾಲೇಜ್ ಮುಗೀತು. ಹಂಗೆ ಗ್ರೌಂಡಲ್ಲಿ ಕುತ್ಕೊಳ್ಳೋಣ ಅಂತ ಬಂದ್ವಿ, ನಾನು ಜೀವನು. ನೋಡ್ಬೋದು ಗೈಸ್, ಗ್ರೌಂಡು ನೆನ್ನೆನೆ ತೋರಿಸಿದ್ದ ಅಂತ ಹೇಳ್ತೀರ ನೀವು. ಆದರೂ ಒಂಚೂರು ಲಾಂಗ್ ವೀಡಿಯೋ ಆಗಕ್ಕೆ ತೋರಿಸ್ತಾ ಇದ್ದೀನಿ. ನೆನ್ನೆ ಅಲ್ಲಿ ಕೂತ್ಕೊಂಡಿದ್ದು ತೋರಿಸಿದ್ದೆ, ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ನಿಂಗೆ ಗಾಡಿ ಓಡ್ಸೋಕ್ಕೆ ಬರುತ್ತೇನೋ ನಿಂದು? ಬರಲ್ವಾ? ಮತ್ತೆ ಹೆಂಗೋ ತೊಗೊಂಡೋಗ್ತೀಯ ಅದನ್ನ? ಗಾಡಿ ಓಡ್ಸೋಕ್ಕೆ ಬರಲ್ಲ. ಈಗ ತಳ್ಕೊಂಡು ಹೋಗ್ತಾನೆ ಗೈಸ್ ಇವನು. ಗಾಡಿ ಓಡ್ಸೋಕ್ಕೆ ಬರಲ್ಲ ನನಗೆ. ಗೈಸ್, ಇವಾಗ ಮನೆಗೆ ಬಂದೆ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು. ಇವಾಗ ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡಿದೆ. ಇನ್ನೇನೇನು ಒಂಚೂರು ಕೆಲಸ ಐತೆ, ಅದನ್ನ ಒಂಚೂರು ಮಾಡ್ಕೋಬೇಕು ಇವಾಗ. ಸೊ ಗೈಸ್, ಊಟ ಮಾಡಿಬಿಟ್ಟು ಆವಾಗಲೇ ಹಂಗೆ ಫೋನ್ ನೋಡಿ ಇವಾಗ ಇದ್ದು ಈಗ ಹಾಲು ಕುಡಿದು ಏನಾದರೂ ಮಾಡೋಣ ಅಂತ ಬಂದೆ ಗೈಸ್. ಸೊ ಗೈಸ್, ಅಮ್ಮ ಆವಾಗಲೇ ಬಂದುಬಿಟ್ಟು ಇನ್ನೂ ಟಿ ವಿ ನೋಡ್ತಾವನೆ ಅವಾಗಿಂದ. ಇನ್ನೂ ಹೇಳಂದರೆ ಎದ್ದೇಳ್ತಿಲ್ಲ. ಹಂಗೆ ನಮ್ಮಮ್ಮ ರೊಟ್ಟಿ ಮಾಡ್ತಾವ್ರಿಲ್ಲಿ. ನಮ್ಮಮ್ಮ ರೊಟ್ಟಿ ಮಾಡ್ತಾವ್ರಿಲ್ಲಿ. ತೋರಿಸ್ಬೇಡ ನಾನು ಹಂಗಂತವ್ರು ಅವಾಗಿಂದ. ಇವಾಗ ನಮ್ಮಪ್ಪ ಫೋನ್ ಮಾಡಿದ್ರು. ಇವಾಗ ಹೋಗಿ ಅವ್ರನ್ನ ಕರ್ಕೊಂಡು ಬರಬೇಕು. ಸೊ ಗೈಸ್, ಹಂಗೆ ನಮ್ಮ ಬಾಸ್ನ ಮೀಟ್ ಆಗೋಣ ಅಂತ ಬಂದಿದ್ದೆ. ಇವರೇ ನಮ್ಮ ಬಾಸು, ಜೈ ಶ್ರೀರಾಮ್. ಇವತ್ತು ಮಂಗಳವಾರ ಅಂತ ಹಂಗೆ ಬಂದಿದ್ದೆ ಇಲ್ಲಿ. ಇವಾಗ ನಮ್ಮ ಅಪ್ಪನ ಕರ್ಕೊಂಡು ಬಂದು ಇವಾಗ ಗಾಡಿ ಒಳಗಡೆ ಹಾಕಿ ಮತ್ತೆ ಹೋಗ್ಬೇಕು. ಇವಾಗ ಮೇಲೆ ಹೋಗೋಣ ಅಂತಿದ್ದೆ. ನಮ್ಮಮ್ಮ ಕ್ಯಾನ್ ತೊಗೊಂಡು ಬಂದುಬಿಟ್ರು. ಇವಾಗ ಹೋಗಿ ನೀರು ತೊಗೊಂಡು ಬರ್ಬೇಕು. ಇವಾಗ ನೀರು ತೊಗೊಂಡು ಬರ್ತೀನಿ ಗೈಸ್ ಇವಾಗ. ಸೊ ಗೈಸ್, ನೀರು ತರಕ್ಕೆ ಹೋಗ್ತಾ ಇದ್ದೀನಿ. ನೀರು ತುಂಬತೈತೆ. ಹಂಗೆ ಕ್ಯಾನ್ ಸ್ಕೂಟಿ ಮೇಲೆ ಇಟ್ಕೊಂಡು ಈಗ ವಾಪಸ್ ಮನೆ ಕಡೆ ಹೊರಟೆ ಗೈಸ್. ಇವಾಗ ಊಟ ಮಾಡಬೇಕು. ಬನ್ನಿ, ನಮ್ಮಮ್ಮ ಏನೇನು ಅಡುಗೆ ಮಾಡೋರು ನೋಡೋಣ ಬನ್ನಿ. ರೊಟ್ಟಿ ಇದೆ, ಇಲ್ಲಿ ಕ್ಯಾರೆಟು ಪಲ್ಯ ಇದೆ, ಮತ್ತು ಇಲ್ಲಿ ಮ್ಯಾಂಗೋದು ಕಟ್ ಮಾಡಿಟ್ಟವ್ರೆ ಹಂಗೆ. ಆಮೇಲೆ ಇಲ್ಲಿ ರೈಸು. ಅಷ್ಟೇನು ಸ್ಪೆಷಲ್ ಇಲ್ಲ ಅಷ್ಟೇ ಗೈಸ್.
ಇವಾಗ ಊಟ ಆಯಿತು. ಇವಾಗ ಹೋಗಿ ಆ್ಯಕ್ಟಿವಾನ ಒಳಗಡೆ ಹಾಕ್ಬಿಡ್ಬೇಕು, ಹೋಂಡಾ ಆ್ಯಕ್ಟಿವಾನ. ಇವಾಗ ಗಾಡಿ ಒಳಗೆ ಹಾಕಿದೆ. ಇವಾಗ ಗಾಡಿ ಹಾಕಿ ಬಂದೆ. ಇಲ್ಲಿ ನಮ್ಮ ತಮ್ಮ ಒಂದು ಬಾಕ್ಸಲ್ಲಿ, ಅಂದರೆ ಅವ್ನ ಥಿಂಗ್ಸ್ ಎಲ್ಲ ಇದರಲ್ಲಿ ಇಟ್ಕೋತಾನೆ. ಈ ಬಾಕ್ಸಲ್ಲಿ ಡ್ರಾಯಿಂಗ್ ಅವ್ನು ಮಾಡಿರೋದಲ್ಲ, ಬೇರೆಯವ್ರು ಮಾಡಿದ್ದು ಇವನು ಶೋಕಿ ತೋರಿಸ್ತಾನಿಲ್ಲಿ ನೋಡಿ. ಇದೊಂದು ಬಾಕ್ಸಲ್ಲಿ ಇಟ್ಕೋತಾನಿದ್ದೆಲ್ಲ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ಬಾಯ್ ಬಾಯ್, ಮತ್ತೆ ನಾಳೆ ವ್ಲಾಗಲ್ಲಿ ಸಿಗೋಣ. ಬಾಯ್.